ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ರೇಸಿಂಗ್ ಡಿಸೈನ್ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬೇರೆ ಡಿಸೈನ್ ಫ್ರೆಂಡ್ಸ್. ಎಲ್ಲ ಡಿಸೈನ್ಗಳಿಗೂ ನಾನು ಯಾವ ರೀತಿ ಟ್ರೇಸ್ ಮಾಡ್ತಾಯಿದ್ದೀನಿ ಅಂಥೇಳಿ ಒಂದೊಂದು ವಿಡಿಯೋದಲ್ಲೂ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ಸೊ ಇವತ್ತು ನಾನು ಒಂದು ಹೊಸ ಡಿಸೈನ್ಗೆ ಟ್ರೇಸಿಂಗ್ ಪೇಪರ್ ರೆಡಿ ಮಾಡ್ತಾಯಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಯಾವ ಡಿಸೈನು ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ, ಈ ಡಿಸೈನ್ನ ನಾನು ಯಾವ ರೀತಿ ಟ್ರೇಸ್ ಮಾಡ್ತಾಯಿದ್ದೀನಿ ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ನೋಡಿ, ಈ ಸೆಂಟ್ರಲ್ ಇದೆಯಲ್ಲ, ಈ ರೌಂಡ್ ನೆಕ್ಗೆ ಡಿಸೈನ್ ಮಾಡ್ತೀವಿ. ಅದನ್ನು ಯಾವ ರೀತಿ ಇದರಲ್ಲಿ ಟ್ರೇಸ್ ಮಾಡ್ತಾಯಿದ್ದೀನಿ ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಇವತ್ತು ನೆಕ್ಕಿಗೆ ಮಾತ್ರ ತೋರಿಸ್ತೀನಿ ಫ್ರೆಂಡ್ಸ್. ಸ್ಲೀವ್ಗೆ ಯಾವ ರೀತಿ ಮಾಡೋದು ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಈ ರೀತಿ ಇರುತ್ತೆ ಡಿಸೈನು. ನಿಮಗೆ ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ. ನೋಡಿ, ಈ ರೀತಿ ಇದೆ. ಇದನ್ನು ನಾನು ಯಾವ ರೀತಿ ನಿಮಗೆ ಟ್ರೇಸ್ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಅದಕ್ಕೆ ಒಂದು ಚಿಕ್ಕ ಪಾರ್ಟ್ ಮಾತ್ರ ನಾನು ರೆಡಿ ಮಾಡಿಟ್ಟಿದ್ದೀನಿ. ಈ ರೀತಿ ಇದೆ. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟು ನೆಕ್ಗೆ ಯಾವ ರೀತಿ ಡ್ರಾ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ. ನಾನು ಟ್ರೇಸಿಂಗ್ ಪೇಪರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನನಗೀಗ 8 ಇಂಚ್ ಬ್ಯಾಕ್ ನೆಕ್ ಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಡ್ಚ್ಕೊಳ್ತೀನಿ. ಡಬ್ಲಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ರೀತಿ. ಈ ರೀತಿ ಡಬ್ಲಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ ಮಾರ್ಕ್ ಮಾಡ್ಕೊಳ್ತೀನಿ. ನನಗೆ ಇದು ತುಂಬ ಸಣ್ಣಕ್ಕಿದ್ದಾರೆ ಇವರು, ಸೊ ನಾನು 2.25 ಇಂಚ್ ಮಾತ್ರ ತಗೊಳ್ತೀನಿ. ಎರಡು 2.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಮತ್ತು ಫಸ್ಟು ಸ್ವಲ್ಪ ಗ್ಯಾಪ್ ಬಿಟ್ಬಿಡೋಣ. ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಈಗ ಸ್ಟಾರ್ಟ್ ಮಾಡೋಣ. ನೋಡಿ, 2.25 ಇಂಚಿಗೆ ಒಂದು ಮಾರ್ಕು ಹಾಕ್ಕೊಂಡು ನೆಕ್ ಡೀಪು ಕರೆಕ್ಟಾಗಿ 8 ಇಂಚ್ ಬೇಕು ನನಗೆ. ಏಯ್ಟ್ 8.2 ತೊಗೊಳ್ತೀನಿ ಸಾಕು ನನಗೆ. ಆಮೇಲೆ ಇಲ್ಲಿ 2.5 ಇಂಚ್ ಇಟ್ಕೊಳ್ತೀನಿ. ಈಗ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಇವೆರಡನ್ನು ಕನೆಕ್ಟ್ ಮಾಡ್ತೀನಿ ನಾನು. ಇಲ್ಲಿ 2.25 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ 2.25 ತೊಗೊಂಡಿರೋದನ್ನು ಹಾಗೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಇರುತ್ತೆ. ಈಗ ನಿಮಗೆ ನೆಕ್ ಶೇಪ್ ಯಾವ್ದು ಬೇಕೋ ಅದನ್ನು ನೀವು ತಗೊಳ್ಳಿ. ನಾನು ಈ ರೀತಿ ತೊಗೊಂಡಿದ್ದೀನಿ. ನಿಮಗೆ ಬಾರ್ಡ್ರ್ ಡ್ರಾ ಮಾಡಬೇಕು ಅಂತಂದರೆ ಮಾಡ್ಕೊಳ್ಳಿ. ನನಗೆ ನಾನು ಒಂದು ಚೈನ್ ಸ್ಟಿಚ್ ಮಾತ್ರ ಹಾಕಿ ಮತ್ತು ಒಂದು ಬೀಡ್ಸ್ ಮಾತ್ರ ಕೊಡ್ತೀನಿ. ಅದಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟಕ್ಕೆ ನಾನು ಸುಮ್ಮನೆ ಹಂಗೆ ರಫಾಗಿ ಡ್ರಾ ಮಾಡ್ಕೊಳ್ತಾ ಹೋಗ್ತೀನಿ ಫ್ರೆಂಡ್ಸ್.
ನೋಡಿ ಈ ರೀತಿ ಡ್ರಾ ಮಾಡಿಕೊಂಡೆ. ಇಲ್ಲಿ ಚೈನ್ ಸ್ಟಿಚ್ ನಿಮಗೆ ಎಷ್ಟು ಬೇಕೋ ಅಷ್ಟು, ನಾನು ಯಾವಾಗಲೂ 4 or 3 ಕೊಡ್ತೀನಿ. ಈಗ ಅದಕ್ಕೆ ಮತ್ತು ಇಲ್ಲಿ ನಿಮ್ಮ ಬಾರ್ಡ್ರಿಗೆ ಕೊಡ್ತಿರೋ ಇಲ್ವೋ ಎಂಬೋಸ್ಡ್ ಸ್ಟಿಚ್ ಏನಾದರೂ ಕೊಡ್ತಿರೋ ಅದನ್ನು ನೀವು ನೋಡ್ಕೊಳ್ಬೋದು, ನಿಮ್ಮ ಇಷ್ಟ ಅದು. ನಾನು ಇಷ್ಟು ಜಾಗ ಬಿಟ್ಟಿದ್ದೀನಿ. ನನಗೆ ಅಲ್ಲಿ ಡಿಸೈನ್ ಮಾಡಬೇಕಾದ್ರೆ ಏನು ಇಷ್ಟ ಆಗುತ್ತೋ ಆ ಥರ ನಾನು ಹಾಕ್ಕೊಳ್ತಾ ಹೋಗ್ತೀನಿ. ಈಗ ಡಿಸೈನ್ ಇಟ್ಟು ಡ್ರಾ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇದನ್ನು ಇದ್ರ ಕೆಳಗಡೆ ಇಟ್ಕೊಂಡು ಡ್ರಾ ಮಾಡ್ತೀನಿ. ಇದನ್ನು ಇದೇ ರೀತಿ ಇಟ್ಕೊಂಡು ಈ ಸೈಡು ಬರೋ ಥರ ಡ್ರಾ ಮಾಡ್ಕೊಳ್ತೀನಿ. ಈ 2 ಲೈನು ಡ್ರಾ ಮಾಡಿ ತೋರಿಸ್ತೀನಿ. ಡಬಲ್ ಸೈಡು ಡ್ರಾ ಮಾಡಿದ್ದಾಯಿತು. ಈಗ ನಾನು ಫಸ್ಟು ಈ ಸೈಡಿಟ್ಟು ಹಾಕ್ಕೊಳ್ತಾ ಹೋಗ್ತೀನಿ. ನೋಡಿ ಈ ರೀತಿ ಇರಬೇಕು. ಹೀಗೆ ಇಟ್ಟು ನೀವು ಡ್ರಾ ಮಾಡ್ಕೊಳ್ತಾ ಹೋಗಿ. ಇನ್ನೊಂದು ಸ್ವಲ್ಪ ಡೌನ್ ಮಾಡ್ಕೊಳ್ಳೋಣ. ಈಗ ಕರೆಕ್ಟಾಗಿದೆ. ಹಾಗೆ ಇಲ್ಲಿ ನೋಡಿ ಈ ರೌಂಡ್ ಇಲ್ಲಿ ಬರುತ್ತಾ ಇದೆಯಲ್ಲ, ಅದ್ರ ಜೊತೆನೇ ಹಾಗೆ ಕನೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿ ನೀವು ಹಾಗೆ ಬಾಯಿ ಬಿಡಬೇಡ್ರಿ. ಯಾಕೆಂದರೆ ಡೈರೆಕ್ಷನ್ಸ್ ಚೇಂಜ್ ಆಗ್ತಾ ಇರುತ್ತಲ್ವ, ಆವಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ. ನೀವು ಅದಕ್ಕೆ ಬಾಯಿ ಬಿದ್ಕೊಂಡು ಇದು ಮಾಡಬೇಡಿ. ಹಾಗೆ ಕನೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು ನೀವು.
ನಾನು ಫುಲ್ಲಾಗಿ ಡ್ರಾ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿವರೆಗೂ ಡ್ರಾ ಮಾಡಿದ್ದೀನಿ. ಇಲ್ಲಿಗೆ ನಮಗೆ ಸ್ಪೇಸ್ ಸಾಕಾಗ್ತಾ ಇಲ್ಲ. ಸೊ ಇದನ್ನು ನಾವು ಆಮೇಲೆ ಕೂಡ ನೋಡ್ಕೊಳ್ಳೋಣ. ನೆಕ್ಸ್ಟ್ ಏನು ಡಿಸೈನ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಆಮೇಲೆ ನೋಡ್ಕೋಬೋದು. ಈಗ ಇದನ್ನು ಈ ಕಡೆ ಕಾಣಿಸ್ತಾ ಇರೋದನ್ನ ನಾವು ಆ ಕಡೆ ಇಟ್ಟು ಆ ಕಡೆಯಿಂದ ಟ್ರೇಸ್ ಮಾಡ್ಕೊಂಡು ಬರಬೇಕು. ನೋಡಿ ಇದನ್ನು ಈ ಕಡೆ ತಿರುಗಿಸಿಟ್ರೆ ಕಾಣಿಸುತ್ತೆ. ನಿಮಗೆ ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ, ನನಗೆ ಕಾಣಿಸ್ತಾ ಇದೆ. ಸೊ ನಾನು ಹಾಗೆ ಟ್ರೇಸ್ ಮಾಡ್ಕೊಳ್ತಾ ಬರ್ತೀನಿ. ನಿಮಗೆ ಈ ರೌಂಡು ಕರೆಕ್ಟಾಗಿ ಬರಲ್ಲ ಅಂದರೆ ನೀವು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಾಯಿನ್ ಇಲ್ಲ ರೌಂಡಾಗಿ ಏನಾದರೂ ಇದ್ದರೆ ನೀವು ಅದನ್ನ ಇಟ್ಕೊಂಡು ಆ ರೌಂಡು ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾನು ಇದು ಫುಲ್ಲಾಗಿ ಫಿನಿಷ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಡಬಲ್ ಸೈಡು ಡ್ರಾ ಮಾಡ್ಕೊಂಡಿದ್ದೀನಿ. ನಮಗೆ ಇಷ್ಟು ಗ್ಯಾಪ್ ಸಿಗ್ತಾಯಿದೆ. ಈ ಕಡೆಯೂ ಇಷ್ಟು ಗ್ಯಾಪ್ ಇದೆ, ಆ ಕಡೆ ಸೈಡು ಇಷ್ಟಿಷ್ಟು ಗ್ಯಾಪ್ ಇರೋದ್ರಿಂದ ಇದನ್ನು ಹಾಗೆ ನಿಮ್ಮ ಕೈಲಿ ಇಲ್ಲಿ ಕ್ಲೋಸ್ ಆಗೋವರೆಗೂ ಏನು ಡಿಸೈನ್ ಹಾಕ್ಬೋದು ಅಂಥೇಳಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ಥರ ಹಾಕಿ ಮತ್ತು ಆಪೋಸಿಟ್ ಸೈಡು ಸೇಮ್ ಅದೇ ಡ್ರಾ ಮಾಡ್ಕೊಳ್ಳಿ. ನೋಡಿ ಅದೇ ಕಾಣಿಸ್ತಾ ಇದೆ ಸೇಮ್. ನೋಡಿ ಇಲ್ಲಿ ಇಷ್ಟು ಗ್ಯಾಪ್ ಕಾಣಿಸ್ತಾ ಇದೆಯಲ್ವಾ, ಇದರೊಳಗಡೆ ನೀವೇ ಒಂದು ಫ್ಲವರ್ನ ಡ್ರಾ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಈ ರೀತಿ ರೆಡಿಯಾಗಿದೆ ನಮ್ಮ ಬ್ಯಾಕ್ ನೆಕ್ಕು. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಇದನ್ನು ಡಿಸೈನ್ ಮಾಡಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಬ್ಯಾಕ್ ನೆಕ್ ಟ್ರೇಸ್ ಮಾಡಿರೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ನನ್ನ ಚಾನಲ್ನಲ್ಲಿ ತುಂಬ ಆರಿ ಬ್ಲೌಸ್ ಡಿಸೈನ್ಸ್ ಆ್ಯಂಡ್ ಮೆಹಂದಿ ಡಿಸೈನ್ಸ್ ಹೆಚ್ಚಿನ ಮಾಹಿತಿಗಳು ಇರುತ್ತೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.